ಸಂಸದ ಪಿಸಿ ಗದ್ದಿಗೌಡರ್ ವರ್ಸಸ್ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆಯಲ್ಲಿ ಪಾಲಿಟಿಕ್ಸ್ನಲ್ಲಿ ನೀನಾ ನಾನಾ ಫೈಟ್ ಅನ್ನುವಂತಾಗಿದೆ. ಸಂಸದ ಪಿಸಿ ಗದ್ದಿಗೌಡರ್ ವರ್ಸಸ್ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆಯಲ್ಲಿ ಪಾಲಿಟಿಕ್ಸ್ನಲ್ಲಿ ನೀನಾ ನಾನಾ ಫೈಟ್ ನಡೀತಿದೆ. ಮುಂದಿನ ಲೋಕಸಭೆ ಚುನಾವಣೆಗೆ ಈಗಲೇ ರಣತಂತ್ರ ರೂಪಿಸುತ್ತಿದೆಯಾ? ಪತ್ನಿ ವೀಣಾ ಕಾಶಪ್ಪನವರನ್ನ ಕಣಕ್ಕೆ ಇಳಿಸಲು ಮೆಗಾ ಪ್ಲಾನ್ ನಡೀತಿದೆಯಂತೆ. 5 ಬಾರಿ ಸಂಸದರಾಗಿ ಏನೂ ಅಭಿವೃದ್ಧಿ ಮಾಡಿಲ್ಲ, ಪಿಸಿ ಗದ್ದಿಗೌಡರ್ ಅಭಿವೃದ್ಧಿ ಮಾಡಿಲ್ಲ ಎಂದು ಬಿಂಬಿಸಲು ಯತ್ನ ಆಗ್ತಿದೆ. ಬಾಗಲಕೋಟೆ ಬಿಜೆಪಿ ಸಂಸದರ ವಿರುದ್ಧ ಕೈ ಶಾಸಕ ಹೀಗೆ ಕಿಡಿಕಾರಿದ್ದಾರೆ. 5 ಬಾರಿ ಸಂಸದರಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ. ಹುನಗುಂದ ಕೈ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಿಡಿಕಾರಿರುವಂತದ್ದು ಸಂಸದರಾದ ಪಿಸಿ ಗದ್ದಿಗೌಡರ್ ಲೆಕ್ಕಕ್ಕೆ ಉಂಟು, ಆಟಕ್ಕೆ ಇಲ್ಲ. 5 ಬಾರಿ ಸಂಸದರಾದರೂ ಬಜೆಟ್ನಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ. ರೈತರ ಪರವಾಗಿ ಇಲ್ಲದೆ ಉದ್ದಿಮೆದಾರರ ಪರವಾದ ಬಜೆಟ್. ಕುಷ್ಟಗಿಯಿಂದ ರಾಯಚೂರವರೆಗೂ ರೈಲು ಮಾರ್ಗ ಪ್ರಾರಂಭ, ಕೇವಲ 20 ಕಿಲೋಮೀಟರ್ ವರೆಗೆ ರೈಲು ಮಾರ್ಗ ಮಾಡೋಕೆ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ ಪಿಸಿ ಗದ್ದಿಗೌಡರು 5 ಬಾರಿ ಇವತ್ತು ಸಂಸದರಾಗಿದ್ದಾರೆ. ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವು ಎಲ್ಲ ಧೈರ್ಯದಿಂದ ತಿಳಿದ್ವಿ, ಯಾವುದೇ ಪಕ್ಷ ಮರೆತು. ಆದರೆ ಯಾವುದೇ ಒಂದು ಯೋಜನೆಯನ್ನು ಇವತ್ತು ರೈಲು ಮಾರ್ಗ ಕುಡ್ಚಿ ರಾಯಚೂರು ರೈಲು ಮಾರ್ಗ ಇವತ್ತು ಅದು ಏನೂ ಪ್ರಗತಿಯನ್ನು ಸಾಗಿಸ್ತಿಲ್ಲ. ಮತ್ತು ನಮ್ಮ ಮುಖ್ಯ ಬೇಡಿಕೆ ಗಿಣಿಗರಿ ಯಂತ್ರ ಇವತ್ತು ನಮ್ಮ ಆಲಮಟ್ಟಿವರೆಗೂ ಟ್ರೈನ್ ಆಗಬೇಕಾಗಿತ್ತು. ಯಾಕಂದ್ರೆ ನಮ್ಮ ಹುನಗುಂದ ಮತಕ್ಷೇತ್ರ ಇಳಕಲ್ ತಾಲೂಕು ಇವತ್ತು ಇಲ್ಲೇ ಕುಷ್ಟಗಿವರೆಗೂ ಕೂಡ ರೈಲು ಮಾರ್ಗ ಬಂದಿದೆ. ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು ರೈಲು ಮಾರ್ಗ ಹೋಗಿದೆ, ಆದರೆ ಇಳಕಲಿಗೆ ತರುವಂಥ ಕೆಲಸ ಆಗಿಲ್ಲ. ಕೇವಲ 20 ಕಿಲೋಮೀಟರ್ದಲ್ಲಿ ಒಂದು ರೈಲು ಮಾರ್ಗ ಆಗ್ತಿತ್ತು ಮಾಡಿದ್ರೆ. ಈ ಒಂದು ಪ್ರಯತ್ನ ಕೂಡ ನಮ್ಮ ಸಂಸದರು ಮಾಡಲಿಲ್ಲ. ಇವತ್ತೇನು ನಮ್ಮ ಚಾಲುಕ್ಯರ ನಾಡು ಅಂತ ನಾವು ಹೇಳ್ತೀವಿ. ಅತ್ಯಂತ ಹೆಮ್ಮೆಯಿಂದ ಮೊನ್ನೆ ತಾನೇ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಲುಕ್ಯ ಉತ್ಸವವನ್ನು ಇವತ್ತು ಬದಾಮಿ, ಪಟ್ಟದಕಲ್ಲು, ಐವಳ್ಳಿಯಲ್ಲಿ ಇವತ್ತು ನೆರವೇರಿತು. ಭಾಳ ಯಶಸ್ವಿಯಾಗಿ ಕಳೆದ 11 ವರ್ಷದಿಂದ ಆ ಉತ್ಸವ ಕೂಡ ಹಿಂದಿನ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷ ಒಂದು ಉತ್ಸವವನ್ನು ಕೂಡ ಮಾಡಲ್ಲ. ಇವತ್ತು ನಾಡಿನಲ್ಲಿ ಎಲ್ಲ ಉತ್ಸವಗಳನ್ನು, ಹಂಪಿ ಉತ್ಸವ ಆಗಿರ್ಬೋದು, ಕಾರವಾರ ಉತ್ಸವ ಆಗಿರ್ಬೋದು, ಬಸವ ಜಯಂತಿ ಉತ್ಸವ ಆಗಿರ್ಬೋದು, ಅನೇಕ ಉತ್ಸವವನ್ನು ಮಾಡಿ ಈ ನಾಡಿನಲ್ಲಿ ಏನು ಇತಿಹಾಸವನ್ನು ರಚಿಸಿದಂಥವ್ರು, ಇತಿಹಾಸವನ್ನು ಬರೆದಂಥವ್ರು, ಈ ನಾಡಿಗೆ ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಂಥವ್ರನ್ನ ಇವತ್ತು ಮಲಕು ಹಾಕುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ. ಆ ಕೆಲಸ ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಇವತ್ತು ಲಿಂಗಾಯತರಿಗೆ ಏನು ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಇಲ್ಲಿ ಬಾಗಲಕೋಟೆಯಲ್ಲಿ ನಡೀತಿರುವಂತಹ ಫೈಟ್ ಜೊತೆಗೆ ಏನು ಅಭಿವೃದ್ಧಿನೇ ಆಗಿಲ್ಲ, 5 ವರ್ಷ ಆದ್ರೂ ಕೂಡ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಏನಿದೆ ಮಾಹಿತಿ? ಮಂಜರಿ, ಏನು ಅಂದ್ರೆ ಈ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರು ಅವರು ಕಳೆದ 5 ಬಾರಿಗೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ರು ಸಹ ಸರಿಯಾಗಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಒಂದು ಹುನಗುಂದ ಮತಕ್ಷೇತ್ರ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಒಂದು ತೀವ್ರವಾಗಿ ಆರೋಪ ಮಾಡಿದ್ದಾರೆ. ಯಾಕೆಂದ್ರೆ ಕೇಂದ್ರ ಬಜೆಟ್ ಸಂಬಂಧಪಟ್ಟಂತೆ ಅವರು ರಿಯಾಕ್ಷನ್ ಕೊಡುವ ಸಂದರ್ಭದಲ್ಲಿ ಬಾಗಲಕೋಟೆಗೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ, ಜೊತೆಗೆ ಕೇಂದ್ರದಿಂದನೂ ಸಹ ಯಾವುದೇ ಒಂದು ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿಲ್ಲ. ಅಂದ್ರೆ ಈಗಾಗಲೇ ಈ ಕುಡ್ಚಿ ರೈಲು ಮಾರ್ಗ ಇರ್ಬೋದು, ಮತ್ತು ಈ ರಾಯಚೂರು ಇರ್ಕಲ್ ರೈಲು ಮಾರ್ಗ ಇರ್ಬೋದು, ಹುಡೂರು ಸಂಗಮ ಮತ್ತು ಇರ್ಕಲ್ ಮೂಲಕ ರಾಯಚೂರು ಹಾಯ್ದು ಹೋಗುವಂತ ರೈಲು ಮಾರ್ಗ ಇರ್ಬೋದು. ಹೀಗೆ ಇಂಥ ಸಾಕಷ್ಟು ರೈಲು ಮಾರ್ಗಗಳ ಬಗ್ಗೆ ಇವರು ಈಗಾಗಲೇ ಏನು ಸಂಸದರಿಗೆ ಒಂದು ಮನವಿ ಕೊಟ್ಟಿದ್ರು, ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ಸಹ ಒಂದು ಮನವಿ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಇವರು ಯಾವುದೇ ಲೋಕಸಭೆಯಲ್ಲಿ ಒಂದು ಚಕಾರ ಮಾತನಾಡಿಲ್ಲ. 5 ಬಾರಿ ಆಯ್ಕೆ ಆದ್ರೂ ಸಹ ಒಂದು ಚಕಾರ ಮಾತನಾಡಿಲ್ಲ, ಯಾವುದೇ ಕ್ವಶನ್ ಮಾಡಿಲ್ಲ. ಈ ಬಗ್ಗೆ ಇಂಥ ಸಂಸದರು ಬೇಕಾ ಅಂತ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಏನು ಈಗ ವಿಜಯಾನಂದ ಕಾಶಪ್ಪನವರ ಪತ್ನಿ ಇದ್ದಾರೆ, ವೀಣಾ ಕಾಶಪ್ಪನವರು ಲೋಕಸಭಾ ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ, ಇದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ. ಹೀಗಾಗಿ ಮತ್ತೆ ಅದೇ ಅವರು ಇದು ಇಟ್ಟುಕೊಂಡು, ಅಂದ್ರೆ ಮುಂದಿನ ಗುರಿ ಇಟ್ಟುಕೊಂಡು ಅವರು ಈ ತರ ಅವರು ವಾಗ್ದಾನ ಮಾಡ್ತಿದ್ದಾರೆ. ಮುಂದಿನ ಸಾರಿಯೂ ಸಹ ಅವರ ಪತ್ನಿಗೆ ಒಂದು ಸ್ಪರ್ಧೆ ಮಾಡುವಂತ ಅವಕಾಶ ನೀಡುವಂತ ಉದ್ದೇಶ ಇದೆ. ಈ ಹಿನ್ನೆಲೆಯಲ್ಲಿ ಈಗಲೇ ಅವರು ಏನೋ ಒಂದು ತಯಾರಿ ನಡೆಸ್ತಾರೆ ಅಂತ ಹೇಳ್ಬಹುದು ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.